ಸೈಲೆಂಟ್ ಆಗಿ ಸಿಟಿಗೆ ಎಂಟ್ರಿ ಕೊಟ್ಟಿದ್ದ ಚಾಲಾಕಿ ಅವನು 2 ವಾರದಿಂದ ಸುಮ್ಮನೆ ಅಲೆದಾಡ್ತಿದ್ದ, ಯಾರಿಗಾಗೂ ಕಾಯುತ್ತಾ ದಿನ ದೂಡ್ತಿದ್ದ. ಆದರೆ ಪೊಲೀಸರು ಸಂಶಯದಿಂದ ಅವನನ್ನ ತಲಾಶ್ ನಡೆಸಿದ್ರು. ಈ ವೇಳೆ ಶಾಕಿಂಗ್ ಸತ್ಯ ಬಯಲಾಗಿದೆ. ವಾರೆ ವಾ, ಇವನ ಲುಕ್ ಪೊಲೀಸರ ಎದುರು ಹೇಗೆ ಅಮಾಯಕನಂತೆ ಬರ್ತಿದ್ದಾನೆ ನೋಡಿ. ಇವನ ಆಕಾರಕ್ಕೂ ಇವನು ಮಾಡ್ತಿದ್ದ ಕೆಲಸಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಕಣ್ರಿ. ಯಾಕಂದ್ರೆ ಚೋಟುದ್ದ ಇರೋ ಇವನು ಕಂಟ್ರಿ ಮೇಡ್ ಪಿಸ್ತೂಲ್ಗಳನ್ನ ಸಪ್ಲೈ ಮಾಡ್ತಿದ್ದ ಕಿರಾತಕ. ಬೆಳ್ಳಗೆ ಬರ್ತಿರೋ ಇವನ ಹೆಸರು ನೀಲೇಶ್ ರಾಮ್ ಸಿಂಗ್. ಡಿಜೆ ಹಳ್ಳಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿರುವ ಇವನು ಕಂಟ್ರಿ ಮೇಡ್ ಪಿಸ್ತೂಲ್ ಸಪ್ಲೈಯರ್. ನಾಗ್ಪುರದವನಾದ ನೀಲೇಶ್ ಕಂಟ್ರಿ ಮೇಡ್ ಪಿಸ್ತೂಲ್ಗಳನ್ನ ಮುಂಬೈನಿಂದ ತಂದು ಬೆಂಗಳೂರಿನಲ್ಲಿ ಮಾರಾಟ ಮಾಡಲು ಮುಂದಾಗಿದ್ದ. ವಿಜಯ್ ಪನ್ನೂರು ಎಂಬ ವ್ಯಕ್ತಿಗೆ ಪಿಸ್ತೂಲನ್ನ ಹ್ಯಾಂಡ್ ಓವರ್ ಮಾಡೋಕೆ 2 ವಾರದಿಂದಲೂ ಕಾಯ್ತಿದ್ದ. ಆದ್ರೆ ಇವನ ನಡೆ ನೋಡಿ ಡೌಟ್ ಪಟ್ಟ ಪೊಲೀಸರು ಅಂಬೇಡ್ಕರ್ ಕಾಲೇಜು ಬಳಿ ಲಾಕ್ ಮಾಡಿದ್ದಾರೆ. ಇವನು ಮೂಲತಃ ನಾಗ್ಪುರದಿಂದ ಬಂದಿರತಕ್ಕಂಥವನು. ಇದು ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥದ್ದಲ್ಲ, ವೆಪನ್ನು ಹೊರಗಡೆ ಮ್ಯಾನುಫ್ಯಾಕ್ಚರ್ ಮಾಡಿ ಇಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ವಿಚಾರಣೆ ವೇಳೆ ನೀಲೇಶ್ ತಾನು ನಾಗ್ಪುರದಿಂದ ಮುಂಬೈಗೆ ತೆರಳಿದ್ದೆ. ಮುಂಬೈನಲ್ಲಿ ಭುವೇಶ್ ಎಂಬಾತ ನನ್ನ ಕೈಗೆ ಪಿಸ್ತೂಲ್ ಕೊಟ್ಟು ಬೆಂಗಳೂರಿನಲ್ಲಿರುವ ವ್ಯಕ್ತಿಗೆ ತಲುಪಿಸುವಂತ ನಂಬರ್ ನೀಡಿದ್ರು ಎಂದಿದ್ದಾನೆ. ಅಷ್ಟೇ ಅಲ್ಲ, ಇದೇ ನೀಲೇಶ್ ಮಾವೋವಾದಿಗಳ ಜೊತೆ ಸತತವಾದ ನಂಟನ್ನ ಹೊಂದಿರೋದು ಗೊತ್ತಾಗಿದೆ. ಇವನ ಮೇಲೆ ಬೇರೆ ಕಡೆ ಕೇಸ್ ಇದೆ ಅಂತ ನಮಗೆ ಮಾಹಿತಿ ಬಂದಿದೆ, ಆದರೆ ಅವನು ಎಲ್ಲಿ ಅಂತ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲಿ ಇವನ ಮೇಲೆ ಕೇಸ್ ಇತ್ತು ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇದ್ದಾವೆ. ಆಮೇಲೆ ಇವನು ಇಲ್ಲಿ ಯಾರಿಗೆ ಮಾರಲಿಕ್ಕೆ ಬಂದಿದ್ದ ಅವನ ಮಾಹಿತಿ ಕೂಡ ನಾವು ತಗೊಂಡು ಯಾಕೆ ತಗೊಳ್ತಾ ಇದ್ದ ಅನ್ನೋದನ್ನು ನಾವು ಪತ್ತೆ ಮಾಡ್ತಾ ಇದ್ದೀವಿ. ಸದ್ಯ ಲಾಕ್ ಆಗಿರುವ ನೀಲೇಶ್ ಬಳಿ ಪಿಸ್ತೂಲಿನ ಕಥೆಯನ್ನ ಎಳೆಯಾಗಿ ಪೊಲೀಸರು ಹೊರತೆಗೆಯುತ್ತಿದ್ದಾರೆ. ಪಿಸ್ತೂಲಿನ ಹಿಂದಿನ ರಿಯಲ್ ಕಹಾನಿ ಏನು, ಯಾಕಾಗಿ ಪಿಸ್ತೂಲು ಬೆಂಗಳೂರು ಸೇರಿತ್ತು ಎಂಬುದರ ಬಗ್ಗೆ ಡಿಜೆ ಹಳ್ಳಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ವಿನಯ್ ಕುಮಾರ್, TV9 ಬೆಂಗಳೂರು.